ಗಗನದಗಲ ಕೋಟಿ ಇದ್ದರು ಸೂರ್ಯ ಪ್ರಕಾಶಿಸಿದರೆ ಗಗನಕ್ಕೆ ಕಳೆ. ಅಂತೆಯೇ ಈ ಮನೋಜನ ಆಶಾ ಕಿರಣಕ್ಕೆ ಸಂಧ್ಯಳ ಆಗಮನ ಗಗನ ಕುಸುಮದಂತೆ. ಇದಲ್ಲ ಇದಲ್ಲ ಇದು ಸಂತೋಷ ವಿಚಾರ ಕಣೆ. ಈಗ ಹೇಳ್ತೀನಲ್ಲ ಅದು ಪ್ರೀತಿಯ ವಿಚಾರ. ನೋಡ್ ಸಂಧ್ಯಾ, ನನಗೆ ಸೈನ್ಯ ಅಧಿಕಾರಿಯಾಗಿ ಸೈನ್ಯಕ್ಕೆ ಸೇರಲು ಆರ್ಡರ್ ಬಂದಿದೆ. ಅಂದ್ರೆ ದೇಶ ಕಾಯೋ ಸೈನಿಕರಿಗೆ ನಾನೇ ಕಮಾಂಡರ್. ನಾನು ನಾಳೆಗೆ ಡೆಲ್ಲಿಗೆ ಡ್ಯೂಟಿ ರಿಪೋರ್ಟ್ ಹೋಗ್ತೀನಿ. ಏನ್ ಹೇಳ್ತಿದ್ದೀರಾ? ಈ ಮನೆಯಲ್ಲಿ ನಿಮ್ಗೇನ್ ಕಡಿಮೆ ಆಗಿದೆ ಅಂತ ನೀವು ಸೈನ್ಯಕ್ಕೆ ಹೋಗ್ಬೇಕು ಹೇಳಿ? ಸಂಧ್ಯಾ, ನಿನ್ ಬಾಯಿನಲ್ಲಿ ಇಂಥ ಮಾತಾ? ನನಗೇನೋ ಕಮ್ಮಿ ಆಗಿದೆ ಅಂತ ನಾನು ದೇಶ ಕಾಯಕ್ ಹೋಗ್ತಾ ಇಲ್ಲ. ಈ ಭಾರತ ಮಾತೆಯ ಮಗನಾಗಿ ಹುಟ್ಟಿ ಈ ಭೂತಾಯಿಯ ಮಣ್ಣಲ್ಲಿ ಮಣ್ಣಾಗಿ ಬೆಳೆದು ಗಂಗಾ ತುಂಗಾ ಕಾವೇರಿಯಲ್ಲಿ ಜಲದಲ್ಲಿ ಮಿಂದು ಬೆಳೆದ ಈ ಭಾರತೀಯ ಸುಪುತ್ರ ನನ್ನ ಭಾರತೀಯ ತಲೆ ಕಾಯಲು ಹೋಗ್ತಾ ಇದೆ. ಇದು ತಪ್ಪ ಸಂಧ್ಯಾ? ಹಾಗಲ್ಲ ರೀ, ನಮ್ಮ ಮದ್ವೆ ಆಗಿ ಕೇವಲ 6 ತಿಂಗಳಷ್ಟೇ ಆಗಿರೋದು. ಇಷ್ಟು ಬೇಗ ನೀವು ಸೈನ್ಯಕ್ಕೆ ಹೋಗ್ತೀನಿ ಅಂದ್ರೆ ನನಗೆ ಬೇಜಾರಾಗಲ್ವಾ ಹೇಳಿ? ಸಂಧ್ಯಾ, ಪ್ರತಿಯೊಬ್ಬ ಭಾರತೀಯ ಹೆಣ್ಣು ಮಗಳು ತನ್ನ ಗಂಡಂದಿರನ್ನು ನಿನ್ನಾಗ ತಡೆ ಹಿಡಿದ್ರೆ ನನ್ನ ಭಾರತ ಮಾತೆ ಮಕ್ಕಳಿಲ್ಲದ ಬಂಜೆ ಆಗ್ತಾಳೆ, ಕೇಳುವುದರದ ಬಿಕಾರಿ ಆಗ್ತಾಳೆ. ಹೇಳು ಸಂಧ್ಯಾ, ಅಂತ ಬಂಜೆಯ ಮಗನಾಗಿ ನರಸತ್ತ ನಾಮರ್ದನಾಗಿ ನಿನ್ನ ಗಂಡ ಬದುಕಬೇಕೆ? ಅದು ಒಂದು ಬದುಕ ಸಂಧ್ಯಾ? ಹಾಗಾದ್ರೆ ಕೈ ಹಿಡಿದಿರೋ ಹೆಂಡತಿನ ದೂರ ಮಾಡಿ ಬಿಟ್ಟೋಗೋದು ನಿಮ್ ರೀತಿಯಲ್ಲಿ ಧರ್ಮ ಕಾಣ್ತಾರಿ? ಸಂಧ್ಯಾ, ಇಷ್ಟೇ ನನಗೆ ಅರ್ಥ ಮಾಡ್ಕೊಂಡಿರೋದು. ನೀನ್ ಯಾವಾಗ್ಲೂ ನನ್ನ ಹೃದಯದಲ್ಲಿ ಮಹಾರಾಣಿಯಾಗಿರ್ತೀಯ. ನೋಡ್ ಸಂಧ್ಯಾ, ನಾನ್ ನಾಳೆ ನಿಮ್ಮ ಅಣ್ಣಂದ್ರ ಮನೇಲಿ ಬಿಟ್ಟು ಹೋಗ್ಬೇಕಾದ್ರೆ ನೀನು ಹೊತ್ತು ಕರೆದು ಕಳ್ಸ್ಕೊಳ್ಬೇಡ, ಖುಷಿಯಿಂದ ಕಳ್ಸ್ಕೊಡು. ಆಯ್ತು, ನೀವ್ ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ. ನೋಡ್ ಸಂಧ್ಯಾ, ಆಮೇಲೆ ಇನ್ನೊಂದು ವಿಚಾರ, ನನ್ನೆಲ್ಲ ಆಸ್ತಿ ವ್ಯವಹಾರಗಳನ್ನು ನಿಮ್ಮ ಅದಕ್ಕೆ ಸಾಕ್ಷಿ ಕೈಲಿ ಕೊಟ್ಟೋಗ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಅಣ್ಣಂದಿರಿಗೆ ತುಂಬಾ ಕೆಲಸ, ಅವ್ರು ಕಳ್ಸ್ಕೊಳ್ ಮದ್ಯಾ ನನ್ ಕೆಲಸ ತುಂಡಾಗ್ಬಾರ್ದಲ್ವಾ? ಸರಿ ಬಿಡಿ, ಸಾಕ್ಷಿ ತುಂಬಾನೇ ಬುದ್ಧಿವಂತೆ. ನೀವು ಕೊಟ್ಟಿರೋ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ. ನೀವು ಸಂತೋಷವಾಗಿ ಹೋಗಿದ್ ಬನ್ನಿ ಅಂದ್ರೆ ಅದು ಅಚ್ಚ ಭಾರತೀಯ ಕನ್ನಡ ಕುಲರಾಣಿಯ ಧೀರವಾಣಿ. ಸಂಧ್ಯಾ, ನಾನು ನಾಳೆನೆ ಸೈನ್ಯಕ್ಕೆ ಸೇರಿ ಪರಕೀಯ ಪಾಕಿಸ್ತಾನಿಯರ ಪೆಕ್ಕೆಲ್ಲೊಬ್ಬನು ಮುರಿದು ಪರದಾರಿಯನ್ನು ಹಿಡಿಸಿ ವಿಜಯ ಪತಾಕೆ ತ್ರಿವರ್ಣ ಧ್ವಜವನ್ನು ಹಿಮಾಲಯ ತುತ್ತುದಿಯಲ್ಲಿ ಹಾರಿಸಿ ಬರುವಾಗ ಈ ನಿನ್ನ ಹೊಟ್ಟೆಲಿರುವ ಪುಟ್ಟ ಮನೋಜ ನನ್ನನ್ನ ಸ್ವಾಗತಿಸ್ತಾ ಇರ್ಬೇಕು. ಈಗ ಖುಷಿಯಿಂದ ಹಾಡಿ ಕಳ್ಸ್ಕೊಡ್ತೀಯಾ? ಆಯ್ತು, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ.